ಬದ್ಧತೆಯನ್ನು ಪ್ರಕಟಿಸಬೇಕು. ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲಿ ಅದು ಲೋಕಸಭೆ ಚುನಾವಣೆ ಇರ್ಬೋದು, ಅದು ರಾಜ್ಯಸಭೆ ಚುನಾವಣೆ, ಶಾಸನಸಭೆ ಚುನಾವಣೆ ಇರ್ಬೋದು, ನಮ್ಮ ಮಹಿಳಾ ಸಂಘಟನೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ನಾವು ಕಳೆದ ಎಲೆಕ್ಷನ್ದಲ್ಲೂ ಕೂಡ ಬಿಡುಗಡೆ ಮಾಡಿದ್ದೇವೆ, ಇಲ್ಲಿ ಕೂಡ ಹಂಚಿದ್ದೇವೆ. ನಾವು ಅಲ್ಲಿ ನಾವೇನು ಕೇಳ್ತೇವೆ ಅಂತ ಕೇಳಿದ್ರೆ, ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ, ಸರ್ವಾಂಗೀಣ ಉನ್ನತಿಗಾಗಿ ಅವರು ಮೊಸಳೆ ಕಣ್ಣೀರು ಸುರಿಸೋದಲ್ಲ, ತೋರಿಕೆ ಭರವಸೆಗಳನ್ನು ಕೊಡೋದಲ್ಲ. ಅದು ನಿಜವಾಗಿ ವಾಸ್ತವ ಮಟ್ಟದಲ್ಲಿ ಮಹಿಳೆಯರಿಗೆ ದಕ್ಕಬೇಕಾಗಿರ್ತಕ್ಕಂಥ ಅವರ ಹಕ್ಕನ್ನು ಕೊಡುವಂತಹ ವಿಶ್ವಾಸವನ್ನು ಸರ್ಕಾರಗಳು ನಮ್ಗೆ ಕೊಡಬೇಕು. ಯಾಕಂದರೆ ಭರವಸೆ ಓಟುಗಳು, ನಮ್ಮ ಮಹಿಳೆಯರ ಓಟುಗಳಂದರೆ ಭರವಸೆ ಓಟುಗಳು. ಮಹಿಳೆಯರ ಓಟುಗಳ ಮೇಲೆ ಅವಲಂಬಿತವಾಗಿಯೇ ಇವತ್ತು BJP ಸರ್ಕಾರ ಈ ಸಲ ತನ್ನ ಎಲೆಕ್ಷನ್ದಲ್ಲಿ ಯಾವುದೇ ಟ್ರಂಪ್ ಕಾರ್ಡ್ ನಡೆಯಂಗಿಲ್ಲ ಅಂತಿಕೊಂಡು ಹೇಳಿ ಅದು ಕೊನೆಗೆ ಬರುವ ಆಗ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡ್ತದೆ. ಅದರೊಳಗೆ ಷರತ್ತುಗಳನ್ನು ಹಾಕ್ತದೆ. ಒಂದು, ಜನಸಂಖ್ಯೆ ಆಗಬೇಕು ಅಂತ ಹೇಳ್ತದೆ, ಜನಗಣತಿ ಆಗಬೇಕು. ಎರಡನೇ, ಡಿಮಾನಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ. ನಿಮ್ಗೆ ಗೊತ್ತಿದೆ ಈ ಪ್ರೊಸೀಜರ್ ಮುಗಲಿಕ್ಕೆ ಎಷ್ಟು ದಿನ ಬೇಕು ಅಂದರೆ, ನಮ್ಮ ಮೂಗಿಗೆ ತುಪ್ಪ ಸೌಕರ್ಯವ ಹೇಳಿದ ಹಾಗೇನೆ, ಅಥವಾ ಬ್ರೆಡ್ ಕೈಯಲ್ಲಿ ಹಿಡಿದು ನಾಯಿಗಳ ಹಿಂಡನ್ನು ಬೆನ್ನು ಹೆಚ್ಚಿ ತೆಗೆದುಕೊಂಡು ಹೋಗುವ ಹಾಗೆ BJP ಸರ್ಕಾರ ಮಹಿಳೆಯರಿಗೆ ಮೋಸ ಮಾಡ್ತಾ ಇದೆ, ಕುತಂತ್ರ ಮಾಡ್ತಾ ಇದೆ. ಅದಕ್ಕೆ ಯಾಕೆ ಸಾಧ್ಯ ಆಗಂಗಿಲ್ಲ? ಈಗ 24ರ ಚುನಾವಣೆಯಲ್ಲಿನೇ ಅದನ್ನು ಇದ್ದ ಸ್ಥಿತಿಯಲ್ಲಿ ಹಲವು ಮೀಸಲಾತಿಗಳು ಇಲ್ವೇ ಇದ್ದ ಸ್ಥಿತಿಯಲ್ಲೇ ಮಹಿಳೆಯರಿಗೆ ಅದು ನೀವು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಜನಸಂಖ್ಯೆ ಸೆನ್ಸಸ್ ಆಗೋದಕ್ಕೂ ಇದಕ್ಕೂ ಜೋಡಿಸಲಿಕ್ಕೆ ಇರುವಂಥ ತಾರ್ಕಿಕತೆ ಏನು? ಅದನ್ನು ಪ್ರಶ್ನೆ ಮಾಡಿದ್ದೇವೆ. ಆ ತಾರ್ಕಿಕತೆ ಅದು ಕಾಂಗ್ರೆಸ್ ಇದ್ರೂ ಪ್ರಶ್ನೆ ಮಾಡೀವಿ ನಾವು, ಅದು BJP ಇದ್ರೂ ಪ್ರಶ್ನೆ ಮಾಡೀವಿ, ಮತ್ಯಾವುದೇ ಸರ್ಕಾರ ಬರ್ತದಂದ್ರೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಆದರೆ ಇಂಪ್ಯಾಕ್ಟ್ ಯಾಕೆ ಆಗ್ತಾ ಇಲ್ಲ, ಪರಿಣಾಮ ಯಾಕೆ ಬೀರ್ತಾ ಇಲ್ಲ? ಪರಿಣಾಮ ಯಾಕೆ ನಿಮ್ಗೆ ಗೊತ್ತಿದೆ. ಈ ದೇಶ ಅವ್ರು ಆಳುವವರೆಲ್ಲ ಬಂದಾರ ಅಂದ್ಕೂಡಲೇ ಸಂವಿಧಾನದ ರೀತಿ ನೀತಿಗಳನ್ನ ತಮ್ಮ ಒಳಗಡೆ ರಕ್ತಗತ ಮಾಡ್ಕೊಂಡಾರಂತೇನಿಲ್ಲ. ಈ ದೇಶ ಪುರುಷ ಪ್ರಧಾನವಾದ ವ್ಯವಸ್ಥೆಯನ್ನು ನಂಬಿರ್ತಕ್ಕಂಥ ದೇಶ ಇದು ಒಂದು ಭಾವವಾದಿ ದೇಶ. ಈ ಭಾವವಾದಿ ದೇಶದಲ್ಲಿ ಒಂದು ಫೈನ್ ಮಾರ್ನಿಂಗ್ ಮಹಿಳೆಯರ ಬಗ್ಗೆ ಅಂತಹ ಗೌರವ ಅಥವಾ ಅಂತಹ ಸಮಾನತೆ ಭಾವನೆ ಇಟ್ಕೊಂಡು ಹೊರಡಂಗಿಲ್ಲ. ನಾವು ಪದೇ ಈಗ ಇಷ್ಟಾದರೂ ಪಡ್ತೀವಿ ಸರ್. ನಾವು ಈಗ ಒಂದು 50, 60, 70 ವರ್ಷಗಳ ಹಿಂದೆ ಯಾವುದೇ ಒಬ್ಬ ಮಹಿಳೆಯಲ್ಲಿ ಎದುರು ಬಂದು ಪ್ರೆಸ್ ಎದುರು ಮಾತಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಈ ಹಂತಕ್ಕೆ ಬಂದೀವಿ, ಯಾವುದೋ ಹೋರಾಟದ ಮೂಲಕ, ಸಂಘರ್ಷದ ಮೂಲಕ. ಇನ್ನೂ ನಾವು ಸಂಘರ್ಷ ಮಾಡಬೇಕಿದೆ, ಇನ್ನೂ ನಾವು ಹೋರಾಟ ಮಾಡಬೇಕಾಗಿದೆ. 33% ಮೀಸಲಾತಿಗಾಗಿ ಒತ್ತಾಯ ಇಟ್ಟಿದ್ದು ಮಹಿಳಾ ಸಂಘಟನೆಗಳು ತಾನೇ. ಮಹಿಳಾ ಪರವಾಗಿರ್ತಕ್ಕಂಥ, ಕೇವಲ ಮಹಿಳೆಯರಂತ ಹೇಳುವುದಿಲ್ಲ ನಾವು, ಮಹಿಳಾ ಪರವಾಗಿರ್ತಕ್ಕಂಥ ಪುರುಷರು. ಇದೊಂದು ಲಿಂಗ ಸಂವೇದನಾಶೀಲತೆ ಪ್ರಶ್ನೆ. ಹೆಣ್ಣು ಮಕ್ಕಳು, ಇಟ್ಸ್ ನಾಟ್ ಅ ಕ್ವಶನ್ ಆಫ್ ಜನನ. ಇದೊಂದು ಜನನ ಅಲ್ಲ ನಾನು ಹೇಳ್ತಾ ಇರೋದು, ಇದೊಂದು ಲಿಂಗ ಸಂವೇದನಾಶೀಲತೆಯ ಪ್ರಶ್ನೆ. ಇದು ಅರ್ಧಕ್ಕಿಂತಲೂ ಕಡಿಮೆ, ಅರ್ಧದಷ್ಟು ಇರಬೇಕಾದಂಥ ಮಹಿಳೆಯರ ಸಂಖ್ಯೆ ಅರ್ಧಕ್ಕಿಂತಲೂ ಕಡಿಮೆ ಆಗಿದೆ. ಆದರೆ ಒಟ್ಟು ದೇಶದ ಅಭಿವೃದ್ಧಿ ಸಾಧಿಸಬೇಕಂದ್ರೆ ಇಷ್ಟು ಜನ ವಿಭಾಗಗಳನ್ನು ನೀವು ಅವರ ದುಡಿಮೆಯಿಂದ, ಅವರ ಕ್ಷಮತೆಯಿಂದ, ಅವರ ಪ್ರತಿಭೆಯಿಂದ ದೂರ ಇಟ್ರಿ ಅಂದರೆ ದೇಶದ ಪ್ರಗತಿಯನ್ನು ಹೇಗೆ ನೀವು ನಿರೀಕ್ಷಿಸ್ತೀರಿ? ದೇಶದ ಪ್ರಗತಿ ಆಗಬೇಕಂದ್ರೆ ಮಹಿಳೆಯರು ಕೂಡ ಪ್ರಗತಿಯಲ್ಲಿ ಭಾಗಿದಾರ ಆಗಬೇಕು ಅಂದರೆ ಅವರಿಗೆ ಕೆಲಸ ಮಾಡಲಿಕ್ಕೆ, ಮತ್ತೊಂದನ್ನು ಮಾಡಲಿಕ್ಕೆ ಒಂದು ಆರಾಮದಾಯಕವಾದ, ಸುರಕ್ಷಿತವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಲ್ಲ. ಆ ವಾತಾವರಣ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ, ಈ ಮಾಡಬೇಕನ್ನುವಂಥ ಇಚ್ಛಾಶಕ್ತಿ ಇದೆಯಾ ಇವರಿಗೆ? ಇದನ್ನು ಲಿಂಗ ಸಂವೇದನಾಶೀಲತೆಗೆ ಸಜ್ಜುಗೊಳಿಸಬೇಕು ಈ ದೇಶ ಅನ್ನುವಂಥ ಇಚ್ಛಾಶಕ್ತಿ ಇದೆಯಾ? ಪಕ್ಷ ಮುಖ್ಯ ಅಲ್ಲ ನನಗೆ, ಪಕ್ಷ ಯಾವುದೇ ಇರಲಿ, ಆದರೆ ಯಾವ ಪಕ್ಷಗಳಿಗೆ ಈ ಲಿಂಗ ಸಂವೇದನಾಶೀಲತೆ ಅನ್ನುವಂಥದ್ದು ರಕ್ತಗತವಾಗಿದೆಯೋ, ಅದು ರಕ್ತಗತ ಆಗಿಲ್ಲ ಅಂದರೆ ಮಹಿಳೆಯರ ಚಳವಳಿಯ ಮೂಲಕವಾದರೂ ಪಡ್ಕೊಳ್ತೇವೆ. ನಮಗೆ ಒಂದು ನಂಬಿಕೆ ಇದೆ, ನಾವು ಚಳವಳಿ ಮೂಲಕ, ಹೋರಾಟಗಳ ಮೂಲಕ ಪಡ್ಕೋಬೋದೇ ಹೊರತು ಯಾರೋ ತಂದು ನಮಗೆ ಒಂದು ಫೈನ್ ಲಿಫಾಫಾದಾಗ ಹಾಕಿ ಏನು ಕೊಡೋರಿಲ್ಲ. ನಾವು ಹೋರಾಟ ಮಾಡಬೇಕು, ನಾವು ಚಳವಳಿ ಮಾಡಬೇಕು, ನಾವು ಪಡಿತೇವೆ ನಾವು. ಈ ಹಿಜಾಬ್ ಕುರಿತಾಗಿ ಏನು ಮತ್ತೆ ವಿವಾದ ಎದ್ದಿದೆ, ಏನು ಹೇಳ್ತೀರಿ? ನಿಮಗೂ ಗೊತ್ತಿದ್ದಂಗೆ ಇಟ್ಸ್ ಅನ್ ಎಲೆಕ್ಷನ್ ಸ್ಟಂಟ್. ನಿಮ್ಗೆ ಗೊತ್ತಿದೆ, ಓಟನ್ನು ಕ್ರೋಢೀಕರಣ ಮಾಡ್ಕೊಳ್ಳೋಕ್ಕೆ BJP ಅಂತಹ ಒಂದು ತನ್ನನ್ನು ತಾನು ಭಾಳ ಮೌಲ್ಯಯುತವಾದ ಪಕ್ಷ ಅಂತ ಹೇಳ್ಕೊಳ್ತದೆ, ದೇಶಭಕ್ತಿ ಪಕ್ಷ ಅಂತ ಹೇಳ್ಕೊಳ್ತದೆ. ಓಟನ್ನು ಪಡ್ಕೊಳ್ಳಿಕ್ಕೆ ಈ ರೀತಿಯ ಮಹಿಳೆಯರನ್ನು ಅಪಮಾನಿಸ್ತಕ್ಕಂಥದ್ದು, ಈ ರೀತಿಯ ಮಹಿಳೆಯರನ್ನ ನೀವು ಚಡಾಯಿಸ್ತಕ್ಕಂಥದ್ದು ಯಾಕೆ? ಇಲ್ಲದಿಷ್ಟು ಹಿಜಾಬ್ ನಿಷೇಧ ವಾಪಸ್ ತಗೊಂಡಿದ್ದು ನೀವು ಸ್ವಾಗತಿಸ್ತೀರೋ ಹೇಗೆ? ಹೌದು, ನಾವು ಸ್ವಾಗತಿಸ್ತೇವೆ ಹಿಜಾಬ್ ವಿಷಯನ ವಾಪಸ್. ಅದರ ಅರ್ಥ ಹಿಜಾಬನ್ನು ಪುರಸ್ಕರಿಸ್ತೇವಂತ ಅಲ್ಲ. ಐ ನೋ ಇಟ್ ವೆರಿ ವೆಲ್. ಹಾಗಾದರೆ ಮಹಿಳೆಯರು ಬುರ್ಕಾ ಹಾಕೊಳ್ಳೋದನ್ನು, ಹಿಜಾಬ್ ಹಾಕೊಳ್ಳೋದನ್ನ ಪುರಸ್ಕರಿಸ್ತೇವಂತಲ್ಲ. ಖಂಡಿತ ಇವೆಲ್ಲ ಮಹಿಳಾ ವಿರೋಧಿಯಾದ ನಿಲುವುಗಳೇ. ಆದರೆ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ನಿಲುವುಗಳನ್ನು ಅದೇ ವೈಜ್ಞಾನಿಕ ರೀತಿಯಿಂದ ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗಬೇಕೆ ಹೊರತು ಅದೊಂದು ನಿಮ್ಮ ರಾಜಕೀಯ ಅಜೆಂಡಾ ಆಗಬಾರ್ದು. ರಾಜಕೀಯ ಅಜೆಂಡಾ ಆದರೆ ಅದರ ಪರಿಣಾಮ ಏನಾಗ್ತದೆ? ಅಲ್ಪ ಸ್ವಲ್ಪ ಆದರೂ ಮುಸ್ಲಿಂ ಮಹಿಳೆಯರು ಶಿಕ್ಷಣಕ್ಕೆ ತರಕಿಕೊಳ್ಳುತ್ತಿರುವುದನ್ನು ವಾಪಸ್ ಮನೆಗೆ ಕಳಿಸ್ತೀರಿ ನೀವು. ನಿಮ್ಗೆ ಗೊತ್ತಿದೆ, ಹಿಜಾಬ್ ಪ್ರಕರಣದಲ್ಲಿ 30,000ಕ್ಕೂ ಹೆಚ್ಚು ಹುಡುಗಿಯರು
ಅಲ್ಪ ಬಹುಸಂಖ್ಯಾತರ ಕೋಮುವಾದ ಎಷ್ಟು ಗಟ್ಟಿಗೊಳ್ತದೆ, ಅಲ್ಪಸಂಖ್ಯಾತರವಾಗಿರ್ತಕ್ಕಂಥ ರಿಜಿಡಿಟಿ, ಆ ಕರ್ಮಠತನ ಅಷ್ಟೇ ಬಲಿಷ್ಠವಾಗ್ತದೆ. ಆವಾಗ ಮಹಿಳೆ ಬಲಿ ಆಗ್ತಕ್ಕಂಥವಳು ಯಾರು? ಮುಸ್ಲಿಂ ಮಹಿಳೆ. ನೀವು ಹಿಸಾಬ್ ತೆಗಿ ಅಂತ ಹೇಳಿದ್ರೆ ಆ ಪುರುಷರು ಏನು ಮಾಡ್ತಾರೆ? ಹಾಕದೇ ಇರೋದೇ ನಾವು ಸ್ಕೂಲಿಗೆ ಕಳ್ಸಂಗಿಲ್ಲ ಅಂತ ಹೇಳ್ತಾರೆ. ಸಿ, ಪುರುಷರೇ, ಅದು ಹಿಂದೂವಲ್ಲಿ ಇರ್ಬೋದು, ಅದು ಮುಸ್ಲಿಮರಲ್ಲಿ ಇರ್ಬೋದು. ನಾವು ಹೇಳ್ತಾ ಇರೋದು ಹಿಂದೂನೇ ಇರಲಿ, ಮುಸ್ಲಿಮ್ ಇರಲಿ, ಯಾರೇ ಇರಲಿ, ಪುರುಷ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ನಿಲುವು ಮತ್ತು ನೆಲೆಗಳಲ್ಲಿ ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು. ಹೀಗಾಗಿ ಹಿಜಾಬ್ ಅನ್ನೋದು ಅದು ನೈತಿಕತೆಯ ಪ್ರಶ್ನೆಯಾಗೂ ಬರಲಿಲ್ಲ, ಅದು ಒಂದು ವೈಜ್ಞಾನಿಕ ಪ್ರಶ್ನೆಯಾಗೂ ಬರಲಿಲ್ಲ, ಅಥವಾ ಅದೊಂದು ನಿಜವಾಗಿ ಮಹಿಳೆಯರಿಗೆ ವಿಮೋಚನೆ ಪ್ರಶ್ನೆಯಾಗಿ ತಗೊಂಡ್ರೆ ನೀವು ಇಲ್ಲ. ಮುಸ್ಲಿಂ ಮಹಿಳೆಯರನ್ನು ಗುರಿ ಮಾಡುವುದರ ಮೂಲಕ ನೀವು ಬೇರೆ ಸಮುದಾಯಗಳ ಓಟನ್ನು ನೋಡಿ, ಇಷ್ಟು ನೀಚತನದ ರಾಜಕಾರಣ ಈ ದೇಶದೊಳಗೆ ಇವತ್ತಿನ ತನಕ ಯಾರೂ ಮಾಡಿದ್ದಿಲ್ಲ ನನಗೆ ಅನಿಸಿದ ಮಟ್ಟಿಗೆ. ಹೆಣಗಳ ಮೇಲೆ, ಮಹಿಳೆಯರ ಅತ್ಯಾಚಾರಗಳ ಮೇಲೆ, ದೌರ್ಜನ್ಯಗಳ ಮೇಲೆ ಯಾರಾದರೂ ರಾಜಕಾರಣ ಮಾಡಿದ್ದಾರೆ ನೋಡಿ? ಬಿಲ್ಕಿಸ್ ಬಾನು ಪ್ರಕರಣದೊಳಗೆ ನೋವು ಅನ್ಸಂಗಿಲ್ಲ, ಸಾಬೀತಾಗಿದೆ ಅವರು ಅತ್ಯಾಚಾರ ಮಾಡ್ಯಾರಂತ ಸಾಬೀತಾಗಿದೆ, ಅದರ 7 ಕೊಲೆಗಳನ್ನು ಮಾಡಿದಾರಂತ ಸಾಬೀತಾಗಿದೆ, ಅವರಿಗೆ ಶಿಕ್ಷೆ ಆಗಿದೆ. ವಾಟ್ ಸನ್ನಡತೆ? ಏನು ಸನ್ನಡತೆ? ಯಾವನೋ ಒಬ್ಬ ಸಂಸದ ಹೇಳ್ತಾನೆ ಅವರು ಬ್ರಾಹ್ಮಣರಾದ್ದರಿಂದ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೋ, ಐ ಆಮ್ ನಾಟ್, ನಾನು ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧ ಹೇಳ್ತಾ ಇಲ್ಲ. ನನಗೆ ಎಲ್ಲ ಜಾತಿ ಧರ್ಮಗಳು ಕೂಡ ಅಷ್ಟೇ. ಅದರ ಪ್ರಶ್ನೆ ಇರೋದು, ಜಾತಿ ಧರ್ಮಗಳನ್ನು ಒಂದು ಶಸ್ತ್ರ ಮಾಡಿಕೊಂಡು, ಒಂದು ವೆಪನ್ ಮಾಡಿಕೊಂಡು ಮಹಿಳೆಯರನ್ನೇ ಯಾಕೆ ಗುರಿ ಮಾಡ್ತೀವಿ? ಯಾಕೆ ಹಿಂದೂ ಮಹಿಳೆ ಇರಲಿ, ಮುಸ್ಲಿಂ ಮಹಿಳೆ ಇರಲಿ, ದಲಿತ ಮಹಿಳೆ ಇರಲಿ, ಬ್ರಾಹ್ಮಣ ಮಹಿಳೆ ಇರಲಿ, ಇದಕ್ಕೇನು ಪರಿಹಾರ? ಇದಕ್ಕೆ ಪರಿಹಾರ ಇಷ್ಟೇ: ಲಿಂಗ ಸಂವೇದನಾಶೀಲತೆಗೊಳಿಸಬೇಕು, ಜನರನ್ನು ಎಜುಕೇಟ್ ಮಾಡಬೇಕು. ಎಜುಕೇಟ್ ಅಂದರೆ ಬರೀ ಪದವಿಗಳನ್ನು ಪಡಿತಕ್ಕಂಥದ್ದು ಅಲ್ಲ, ಅದು ವಿವೇಕ ಬೆಳೆಸಬೇಕು, ಒಂದು ನಿಸರ್ಗ ವಿವೇಕ ಬೆಳೆಸಬೇಕು, ಒಂದು ತಿಳುವಳಿಕೆ ಕೊಡಬೇಕು. ಧರ್ಮ ಮತ್ತು ಜಾತಿಗಳ ಶಕ್ತಿ ಏನು, ಅವುಗಳ ಮಿತಿ ಏನು, ಅದನ್ನು ತಿಳಿಸಿ ಹೇಳಬೇಕಲ್ಲ ಜನರಿಗೆ. ಆ ದಿಶೆಯಲ್ಲಿ ಪ್ರಯತ್ನಗಳಾಗಬೇಕಲ್ಲ. ಇಲ್ಲ, ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕೇವಲ ಮತ ರಾಜಕಾರಣ, ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕೇವಲ ಕೋಮುವಾದೀಕರಣ, ಬಂಡವಾಳಶಾಹಿಗಳಿಗೆ. ಇದ್ರ ಹಿಂದಿರ್ತಕ್ಕಂಥ ಹುನ್ನಾರೇನು? ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ತಮಗೆ ಲಾಭ ದೋಚ್ಕೋಬೇಕು. ತಮಗೆ ಲಾಭ ದೋಚ್ಕೋಬೇಕಂದ್ರೆ ಜನರನ್ನು ಧರ್ಮ ಜಾತಿ ಅಮಲ್ನಲ್ಲಿ ತೇಲಿಸಿಬಿಡ್ಬೇಕು. ಸೊ ಆ ಧರ್ಮ ಜಾತಿ ಅಮಲ್ ಪ್ರಾರಂಭ ಆಯ್ತಂದ್ರೆ ಅದಕ್ಕೆ ಪ್ರಥಮ ಬಲಿ ಆಗ್ತಕ್ಕಂಥವ್ರು ಯಾರು? ಮಹಿಳೆಯರು. ಕಾರ್ಯಕ್ರಮ ಮಾಡಿವಿ ಸರ್. ಇಲ್ಲ, ಇದು ಸಮಾವೇಶ. ಯಾರು ಬರ್ತಾರೆ? ಈಗ ಆ್ಯಕ್ಚುಲಿ ಇವತ್ತು ಸುಭಾಷಿಣಿ ಎಲಿ ಅಂತೇಳಿ ನಮ್ಮ ಜನವಾದಿ ಮಹಿಳಾ ಸಂಘಟನೆಯ ಕೇಂದ್ರದ ಉಪಾಧ್ಯಕ್ಷರು ಬರಬೇಕಾಗಿತ್ತು. ಅವರು MP ಇದ್ರು, ನಿಮ್ಗೆ ಗೊತ್ತದೆ, ಸುಭಾಷಿಣಿ ಎಲಿ ಅಂತ. ಸುಭಾಷಿಣಿ ಎಲಿ ಅವರು ಟ್ರೈನ್ ಹತ್ತಿದ್ರು. ಇದಕ್ಕಿದ್ದಂಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಟ್ರೈನನ್ನು ಮಧ್ಯೆ ಇದು ಮಾಡಿ ಇಳಿಸಿ ಅವರು ವಾಪಸ್ ಹೋಗ್ಬೇಕಾಯ್ತು. ಅವ್ರು ಹೇಳ್ಯಾರ, ಇನ್ನು 1 ತಿಂಗಳು 2 ತಿಂಗಳು ಖಂಡಿತ ಬಿಜಾಪುರ. ಎಷ್ಟು ಜನ ಮಹಿಳೆಯರು ಸೇರ್ತಾರೆ? ಈಗ ಒಂದು 500 ಜನ ಮಹಿಳೆಯರು ಸೇರ್ತಾರೆ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ. ಜಿಲ್ಲೆಯಾದ್ಯಂತ ಹಳ್ಳಿ ಪಳ್ಳಿಯಿಂದಲೂ ಕೂಡ ನಮ್ಮ ಮಹಿಳಾ ಸಂಘಟನೆಯ ಎಲ್ಲ ಕಾರ್ಯಕರ್ತರಿದ್ದಾರೆ. ಇಲ್ಲಿ ಹಜೇರಿಯವರಿದ್ದಾರೆ, ಕಾರ್ಯದರ್ಶಿ ಅಧ್ಯಕ್ಷರಿದ್ದಾರೆ, ಭಾರತಿವಾಲಿ ಇವರಂತೂ ನಿಮ್ಗೆ ಗೊತ್ತೇ ಇದೆ, ಸುರೇಖಾ ಅವ್ರು ಗೊತ್ತಿದೆ, ರಾಜ್ಮಾ ಗೊತ್ತಿದ್ದಾರೆ, ಹೌದಲ್ಲ ನಿಮ್ಗೆ. ಹೀಗೆ ನಮ್ಮೆಲ್ಲ ಕಾರ್ಯಕರ್ತೆಯರು ಕಳೆದ 10-15 ದಿವಸಗಳಿಂದಲೂ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ನಮ್ಮ ಯೂನಿಟ್ಗಳಿವೆ, ಎಲ್ಲೆಲ್ಲಿ ನಮ್ಮ ಘಟಕಗಳಿವೆ, ಅದರ ಮಧ್ಯದಲ್ಲಿ ಹೋಗಿ ಪ್ರಚಾರ ಮಾಡ್ಯಾರ. ಬರ್ತಾರೆ ಹೆಣ್ಮಕ್ಳು, ಗೊತ್ತಿದೆ, ಹೆಣ್ಮಕ್ಳು ಬರ್ತಾರೆ. ಅವ್ರ ಸಮಸ್ಯೆಗಳನ್ನು ಸ್ಪಂದಿಸಿದಾಗ ಖಂಡಿತ ಬರ್ತಾರೆ. ಯಾವಾಗ ಮೇಡಮ್ ಫಂಕ್ಷನ್? ಈಗ ನಾವು ಆ್ಯಕ್ಚುಲಿ 11 ಗಂಟೆಗೆ ಅಂತ ಇಟ್ಟಿದ್ದೇವೆ ಸರ್. ಅದು ನಿಮ್ಮ ಪ್ರಶ್ನೆ ಇದೆ. ಮಹಿಳೆಯರ ಬಗ್ಗೆ ಎಲ್ಲ ಸರ್ಕಾರಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಬೇಕು. ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲಿ, ಅದು ಲೋಕಸಭೆ ಚುನಾವಣೆ ಇರ್ಬೋದು, ಅದು ರಾಜ್ಯಸಭೆ ಚುನಾವಣೆ, ಶಾಸನಸಭೆ ಚುನಾವಣೆ ಇರ್ಬೋದು, ನಮ್ಮ ಮಹಿಳಾ ಸಂಘಟನೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ನಾವು ಕಳೆದ ಎಲೆಕ್ಷನ್ದಲ್ಲೂ ಕೂಡ ಬಿಡುಗಡೆ ಮಾಡಿದ್ದೇವೆ, ಇಲ್ಲಿ ಕೂಡ ಹಂಚಿದ್ದೇವೆ. ನಾವೇನು ಕೇಳ್ತೇವೆ ಅಂತ ಕೇಳಿದ್ರೆ, ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ, ಸರ್ವಾಂಗೀಣ ಉನ್ನತಿಗಾಗಿ ಅವರು ಮೊಸಳೆ ಕಣ್ಣೀರು ಸುರಿಸೋದಲ್ಲ, ತೋರಿಕೆ ಭರವಸೆಗಳನ್ನು ಕೊಡೋದಲ್ಲ. ಅದು ನಿಜವಾಗಿ ವಾಸ್ತವ ಮಟ್ಟದಲ್ಲಿ ಮಹಿಳೆಯರಿಗೆ ದಕ್ಕಬೇಕಾಗಿರ್ತಕ್ಕಂಥ ಅವರ ಹಕ್ಕನ್ನು ಕೊಡುವಂತಹ ವಿಶ್ವಾಸವನ್ನು ಸರ್ಕಾರಗಳು ನಮ್ಗೆ ಕೊಡಬೇಕು. ಯಾಕಂದರೆ ಭರವಸೆ ಓಟುಗಳು, ನಮ್ಮ ಮಹಿಳೆಯರ ಓಟುಗಳಂದ್ರೆ ಭರವಸೆ ಓಟುಗಳು. ಮಹಿಳೆಯರ ಓಟುಗಳ ಮೇಲೆ ಅವಲಂಬಿತವಾಗಿಯೇ ಇವತ್ತು BJP ಸರ್ಕಾರ ಈ ಸಲ ತನ್ನ ಎಲೆಕ್ಷನ್ದಲ್ಲಿ ಯಾವುದೇ ಟ್ರಂಪ್ ಕಾರ್ಡ್ ನಡೆಯಂಗಿಲ್ಲ ಅಂತಿಕೊಂಡು ಹೇಳಿ, ಅದು ಕೊನೆಗೆ ಬರುವ ಆಗ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡ್ತದೆ. ಅದರೊಳಗೆ ಷರತ್ತುಗಳನ್ನು ಹಾಕ್ತದೆ. ಒಂದು, ಜನಸಂಖ್ಯೆ ಆಗಬೇಕು ಅಂತ ಹೇಳ್ತದೆ, ಜನಗಣತಿ ಆಗಬೇಕು. 2, ಡಿಮಾನಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ. ನಿಮ್ಗೆ ಗೊತ್ತಿದೆ ಈ ಪ್ರೊಸೀಜರ್ ಮುಗಲಿಕ್ಕೆ ಎಷ್ಟು ದಿನ ಬೇಕು ಅಂದರೆ, ನಮ್ಮ ಮೂಗಿಗೆ ತುಪ್ಪ ಸೌಕರ್ಯವ ಹೇಳಿದ ಹಾಗೇನೆ, ಅಥವಾ ಬ್ರೆಡ್ ಕೈಯಲ್ಲಿ ಹಿಡಿದು ನಾಯಿಗಳ ಹಿಂಡನ್ನು ಬೆನ್ನು ಹಚ್ಚಿ ತೆಗೆದುಕೊಂಡು ಹೋಗುವ ಹಾಗೆ BJP ಸರ್ಕಾರ ಮಹಿಳೆಯರಿಗೆ ಮೋಸ ಮಾಡ್ತಾ ಇದೆ, ಕುತಂತ್ರ ಮಾಡ್ತಾ ಇದೆ.
ಅದಕ್ಕೆ ಯಾಕೆ ಸಾಧ್ಯ ಆಗಂಗಿಲ್ಲ? ಈಗ 24ರ ಚುನಾವಣೆಯಲ್ಲಿನೇ ಅದನ್ನು ಇದ್ದ ಸ್ಥಿತಿಯಲ್ಲಿ ಹಲವು ಮೀಸಲಾತಿಗಳು ಇಲ್ವೇ ಇದ್ದ ಸ್ಥಿತಿಯಲ್ಲೇ ಮಹಿಳೆಯರಿಗೆ ಅದು ನೀವು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಜನಸಂಖ್ಯೆ ಸೆನ್ಸಸ್ ಆಗೋದಕ್ಕೂ ಇದಕ್ಕೂ ಜೋಡಿಸಲಿಕ್ಕೆ ಇರುವಂಥ ತಾರ್ಕಿಕತೆ ಏನು? ಅದನ್ನು ಪ್ರಶ್ನೆ ಮಾಡಿದ್ದೇವೆ. ಆ ತಾರ್ಕಿಕತೆ ಅದು ಕಾಂಗ್ರೆಸ್ ಇದ್ರೂ ಪ್ರಶ್ನೆ ಮಾಡೀವಿ ನಾವು, ಅದು BJP ಇದ್ರೂ ಪ್ರಶ್ನೆ ಮಾಡೀವಿ, ಮತ್ಯಾವುದೇ ಸರ್ಕಾರ ಬರ್ತದಂದ್ರೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಆದರೆ ಇಂಪ್ಯಾಕ್ಟ್ ಯಾಕೆ ಆಗ್ತಾ ಇಲ್ಲ, ಪರಿಣಾಮ ಯಾಕೆ ಬೀರ್ತಾ ಇಲ್ಲ? ಪರಿಣಾಮ ಯಾಕೆ ನಿಮ್ಗೆ ಗೊತ್ತಿದೆ, ಈ ದೇಶ ಅವ್ರ ಆಳುವವರೆಲ್ಲ ಬಂದಾರ ಅಂದ್ಕೂಡ್ಲೇ ಸಂವಿಧಾನದ ರೀತಿ ನೀತಿಗಳನ್ನ ತಮ್ಮ ಒಳಗಡೆ ರಕ್ತಗತ ಮಾಡ್ಕೊಂಡಾರಂತೇನಿಲ್ಲ. ಈ ದೇಶ ಪುರುಷ ಪ್ರಧಾನವಾದ ವ್ಯವಸ್ಥೆಯನ್ನು ನಂಬಿರ್ತಕ್ಕಂಥ ದೇಶ ಇದು ಒಂದು ಭಾವವಾದಿ ದೇಶ. ಈ ಭಾವವಾದಿ ದೇಶದಲ್ಲಿ ಒಂದು ಫೈನ್ ಮಾರ್ನಿಂಗ್ ಮಹಿಳೆಯರ ಬಗ್ಗೆ ಅಂತಹ ಗೌರವ ಅಥವಾ ಅಂತಹ ಸಮಾನತೆ ಭಾವನೆ ಇಟ್ಕೊಂಡು ಹೊರಡಂಗಿಲ್ಲ. ನಾವು ಪದೇ ಈಗ ಇಷ್ಟಾದರೂ ಪಡ್ತೀವಿ ಸರ್. ನಾವು ಈಗ ಒಂದು 50, 60, 70 ವರ್ಷಗಳ ಹಿಂದೆ ಯಾವುದೇ ಒಬ್ಬ ಮಹಿಳೆಯಲ್ಲಿ ಎದುರು ಬಂದು ನಿಮ್ಮ ಪ್ರೆಸ್ ಎದುರು ಮಾತಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಈ ಹಂತಕ್ಕೆ ಬಂದೀವಿ, ಯಾವುದೋ ಹೋರಾಟದ ಮೂಲಕ, ಸಂಘರ್ಷದ ಮೂಲಕ. ಇನ್ನೂ ನಾವು ಸಂಘರ್ಷ ಮಾಡಬೇಕಿದೆ, ಇನ್ನೂ ನಾವು ಹೋರಾಟ ಮಾಡಬೇಕಾಗಿದೆ. 33% ಮೀಸಲಾತಿಗಾಗಿ ಒತ್ತಾಯ ಇಟ್ಟಿದ್ದು ಮಹಿಳಾ ಸಂಘಟನೆಗಳು ತಾನೇ. ಮಹಿಳಾ ಪರವಾಗಿರ್ತಕ್ಕಂಥ, ಕೇವಲ ಮಹಿಳೆಯರು ಅಂತ ಹೇಳೋದಿಲ್ಲ ನಾವು, ಮಹಿಳಾ ಪರವಾಗಿರ್ತಕ್ಕಂಥ ಪುರುಷರು. ಇದೊಂದು ಲಿಂಗ ಸಂವೇದನಾಶೀಲತೆ ಪ್ರಶ್ನೆ. ಹೆಣ್ಣು ಮಕ್ಕಳು, ಇಟ್ಸ್ ನಾಟ್ ಅ ಕ್ವಶನ್ ಆಫ್ ಜನನ. ಇದೊಂದು ಜನನ ಅಲ್ಲ ನಾನು ಹೇಳ್ತಾ ಇರೋದು, ಇದೊಂದು ಲಿಂಗ ಸಂವೇದನಾಶೀಲತೆಯ ಪ್ರಶ್ನೆ. ಇದು ಅರ್ಧಕ್ಕಿಂತಲೂ ಕಡಿಮೆ, ಅರ್ಧದಷ್ಟು ಇರಬೇಕಾದಂಥ ಮಹಿಳೆಯರ ಸಂಖ್ಯೆ ಅರ್ಧಕ್ಕಿಂತಲೂ ಕಡಿಮೆ ಆಗಿದೆ. ಆದರೆ ಒಟ್ಟು ದೇಶದ ಅಭಿವೃದ್ಧಿ ಸಾಧಿಸಬೇಕಂದ್ರೆ ಇಷ್ಟು ಜನ ವಿಭಾಗಗಳನ್ನು ನೀವು ಅವರ ದುಡಿಮೆಯಿಂದ, ಅವರ ಕ್ಷಮತೆಯಿಂದ, ಅವರ ಪ್ರತಿಭೆಯಿಂದ ದೂರ ಇಟ್ರಿ ಅಂದರೆ ದೇಶದ ಪ್ರಗತಿಯನ್ನು ಹೇಗೆ ನೀವು ನಿರೀಕ್ಷಿಸ್ತೀರಿ? ದೇಶದ ಪ್ರಗತಿ ಆಗಬೇಕಂದ್ರೆ ಮಹಿಳೆಯರು ಕೂಡ ಪ್ರಗತಿಯಲ್ಲಿ ಭಾಗಿದಾರ ಆಗಬೇಕಲ್ಲ. ಭಾಗಿದಾರ ಆಗಬೇಕು ಅಂದರೆ ಅವರಿಗೆ ಕೆಲಸ ಮಾಡಲಿಕ್ಕೆ, ಮತ್ತೊಂದನ್ನು ಮಾಡಲಿಕ್ಕೆ ಒಂದು ಆರಾಮದಾಯಕವಾದ, ಸುರಕ್ಷಿತವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಲ್ಲ. ಆ ವಾತಾವರಣ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ, ಈ ಮಾಡಬೇಕನ್ನುವಂಥ ಇಚ್ಛಾಶಕ್ತಿ ಇದೆಯಾ ಇವರಿಗೆ? ಇದನ್ನು ಲಿಂಗ ಸಂವೇದನಾಶೀಲತೆಗೆ ಸಜ್ಜುಗೊಳಿಸಬೇಕು ಈ ದೇಶ ಅನ್ನುವಂಥ ಇಚ್ಛಾಶಕ್ತಿ ಇದೆಯಾ? ಪಕ್ಷ ಮುಖ್ಯ ಅಲ್ಲ ನನಗೆ, ಪಕ್ಷ ಯಾವುದೇ ಇರಲಿ, ಆದರೆ ಯಾವ ಪಕ್ಷಗಳಿಗೆ ಈ ಲಿಂಗ ಸಂವೇದನಾಶೀಲತೆ ಅನ್ನುವಂಥದ್ದು ರಕ್ತಗತವಾಗಿದೆಯೋ, ಅದು ರಕ್ತಗತ ಆಗಿಲ್ಲ ಅಂದರೆ ಮಹಿಳೆಯರ ಚಳವಳಿಯ ಮೂಲಕವಾದರೂ ಪಡ್ಕೊಳ್ತೇವೆ ನಾವು. ನಮಗೆ ಒಂದು ನಂಬಿಕೆ ಇದೆ, ನಾವು ಚಳವಳಿ ಮೂಲಕ, ಹೋರಾಟಗಳ ಮೂಲಕ ಪಡ್ಕೋಬೋದೇ ಹೊರತು ಯಾರೋ ತಂದು ನಮಗೆ ಒಂದು ಫೈನ್ ಲಿಫಾಫಾದಾಗ ಹಾಕಿ ಏನೂ ಕೊಡೋರಿಲ್ಲ. ನಮಗೆ ನಾವು ಹೋರಾಟ ಮಾಡಬೇಕು, ನಾವು ಚಳವಳಿ ಮಾಡಬೇಕು, ನಾವು ಪಡಿತೇವೆ ನಾವು. ಈ ಹಿಜಾಬ್ ಕುರಿತಾಗಿ ಏನು ಮತ್ತೆ ವಿವಾದ ಎದ್ದಿದೆ, ಏನು ಹೇಳ್ತೀರಿ? ನಿಮಗೂ ಗೊತ್ತಿದ್ದಂಗೆ ಇಟ್ಸ್ ಅನ್ ಎಲೆಕ್ಷನ್ ಸ್ಟಂಟ್. ನಿಮ್ಗೆ ಗೊತ್ತಿದೆ, ಓಟನ್ನು ಕ್ರೋಢೀಕರಣ ಮಾಡ್ಕೊಳ್ಳೋಕ್ಕೆ BJP ಅಂತಹ ಒಂದು ತನ್ನನ್ನು ತಾನು ಭಾಳ ಮೌಲ್ಯಯುತವಾದ ಪಕ್ಷ ಅಂತ ಹೇಳ್ಕೊಳ್ತದೆ, ದೇಶಭಕ್ತಿ ಪಕ್ಷ ಅಂತ ಹೇಳ್ಕೊಳ್ತದೆ. ಓಟನ್ನು ಪಡ್ಕೊಳ್ಳಿಕ್ಕೆ ಈ ರೀತಿಯ ಮಹಿಳೆಯರನ್ನ ಅಪಮಾನಿಸ್ತಕ್ಕಂಥದ್ದು, ಈ ರೀತಿಯ ಮಹಿಳೆಯರನ್ನ ನೀವು ಚಡಾಯಿಸ್ತಕ್ಕಂಥದ್ದು ಯಾಕೆ? ಇಲ್ಲದಿಷ್ಟು ಹಿಜಾಬ್ ನಿಷೇಧ ವಾಪಸ್ ತಗೊಂಡಿದ್ದು ನೀವು ಸ್ವಾಗತಿಸ್ತಿರೋ ಹೇಗೆ? ಹೌದು, ನಾವು ಸ್ವಾಗತಿಸ್ತೇವೆ ಹಿಜಾಬ್ ವಿಷಯನ ವಾಪಸ್. ಅದರ ಅರ್ಥ ಹಿಜಾಬನ್ನು ಪುರಸ್ಕರಿಸ್ತೇವೆ ಅಂತ ಅಲ್ಲ. ಐ ನೋ ಇಟ್ ವೆರಿ ವೆಲ್. ಹಾಗಾದ್ರೆ ಮಹಿಳೆಯರು ಬುರ್ಕಾ ಹಾಕೊಳ್ಳೋದನ್ನ, ಹಿಜಾಬ್ ಹಾಕೊಳ್ಳೋದನ್ನ ಪುರಸ್ಕರಿಸ್ತೇವೆ ಅಂತಲ್ಲ. ಖಂಡಿತ ಇವೆಲ್ಲ ಮಹಿಳಾ ವಿರೋಧಿಯಾದ ನಿಲುವುಗಳೇ. ಆದರೆ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ನಿಲುವುಗಳನ್ನು ಅದೇ ವೈಜ್ಞಾನಿಕ ರೀತಿಯಿಂದ ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗಬೇಕೆ ಹೊರತು ಅದೊಂದು ನಿಮ್ಮ ರಾಜಕೀಯ ಅಜೆಂಡಾ ಆಗಬಾರ್ದು. ರಾಜಕೀಯ ಅಜೆಂಡಾ ಆದರೆ ಅದರ ಪರಿಣಾಮ ಏನಾಗ್ತದೆ? ಅಲ್ಪ ಸ್ವಲ್ಪ ಆದರೂ ಮುಸ್ಲಿಂ ಮಹಿಳೆಯರು ಶಿಕ್ಷಣಕ್ಕೆ ತರಕಿಟ್ಕೊಳ್ಳುತ್ತಿರುವುದನ್ನು ವಾಪಸ್ ಮನೆಗೆ ಕಳಿಸ್ತೀರಿ ನೀವು. ನಿಮ್ಗೆ ಗೊತ್ತಿದೆ, ಹಿಜಾಬ್ ಪ್ರಕರಣದಲ್ಲಿ 30,000ಕ್ಕೂ ಹೆಚ್ಚು ಹುಡುಗಿಯರು, ಅಲ್ಪ ಬಹುಸಂಖ್ಯಾತರ ಕೋಮುವಾದ ಎಷ್ಟು ಗಟ್ಟಿಗೊಳ್ತದೆ, ಅಲ್ಪಸಂಖ್ಯಾತರವಾಗಿರ್ತಕ್ಕಂಥ ರಿಜಿಡಿಟಿ, ಆ ಕರ್ಮಠತನ ಅಷ್ಟೇ ಬಲಿಷ್ಠವಾಗ್ತದೆ. ಆವಾಗ ಮಹಿಳೆ ಬಲಿಯಾಗ್ತಕ್ಕಂಥವಳು ಯಾರು? ಮುಸ್ಲಿಂ ಮಹಿಳೆ. ನೀವು ಹಿಜಾಬ್ ತೆಗಿ ಅಂತ ಹೇಳಿದ್ರೆ ಆ ಪುರುಷರು ಏನು ಮಾಡ್ತಾರೆ? ಹಾಕದೇ ಇರೋದೇ ನಾವು ಸ್ಕೂಲಿಗೆ ಕಳ್ಸಂಗಿಲ್ಲ ಅಂತ ಹೇಳ್ತಾರೆ. ಸಿ, ಪುರುಷರೇ, ಅದು ಹಿಂದೂವಲ್ಲಿ ಇರ್ಬೋದು, ಅದು ಮುಸ್ಲಿಮರಲ್ಲಿ ಇರ್ಬೋದು. ನಾವು ಹೇಳ್ತಾ ಇರೋದು ಹಿಂದೂನೇ ಇರಲಿ, ಮುಸ್ಲಿಮ್ ಇರಲಿ, ಯಾರೇ ಇರಲಿ, ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ನಿಲುವು ಮತ್ತು ನೆಲೆಗಳಲ್ಲಿ ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು. ಹೀಗಾಗಿ ಹಿಜಾಬ್ ಅನ್ನೋದು ಅದು ನೈತಿಕತೆಯ ಪ್ರಶ್ನೆಯಾಗೂ ಬರಲಿಲ್ಲ, ಅದು ಒಂದು ವೈಜ್ಞಾನಿಕ ಪ್ರಶ್ನೆಯಾಗೂ ಬರಲಿಲ್ಲ, ಅಥವಾ ಅದೊಂದು ನಿಜವಾಗಿ ಮಹಿಳೆಯರಿಗೆ ವಿಮೋಚನೆ ಪ್ರಶ್ನೆಯಾಗಿ ತಗೊಂಡ್ರೆ ನೀವು ಇಲ್ಲ. ಮುಸ್ಲಿಂ ಮಹಿಳೆಯರನ್ನು ಗುರಿ ಮಾಡುವುದರ ಮೂಲಕ ನೀವು ಬೇರೆ ಸಮುದಾಯಗಳ ಓಟನ್ನು ನೋಡಿ. ಇಷ್ಟು ನೀಚತನದ ರಾಜಕಾರಣ ಈ ದೇಶದೊಳಗೆ ಇವತ್ತಿನ ತನಕ ಯಾರೂ ಮಾಡಿದ್ದಿಲ್ಲ ನನಗೆ ಅನಿಸಿದ ಮಟ್ಟಿಗೆ. ಹೆಣಗಳ ಮೇಲೆ, ಮಹಿಳೆಯರ ಅತ್ಯಾಚಾರಗಳ ಮೇಲೆ, ದೌರ್ಜನ್ಯಗಳ ಮೇಲೆ ಯಾರಾದರೂ ರಾಜಕಾರಣ ಮಾಡಿದ್ದಾರೆ ನೋಡಿ? ಬಿಲ್ಕಿಸ್ ಬಾನು ಪ್ರಕರಣದೊಳಗೆ ನೋವು ಅನ್ಸಂಗಿಲ್ಲ, ಸಾಬೀತಾಗಿದೆ ಅವರು ಅತ್ಯಾಚಾರ ಮಾಡ್ಯಾರಂತ ಸಾಬೀತಾಗಿದೆ, ಅವರು 7 ಕೊಲೆಗಳನ್ನು ಮಾಡಿದಾರಂತ ಸಾಬೀತಾಗಿದೆ, ಅವರಿಗೆ ಶಿಕ್ಷೆ ಆಗಿದೆ. ವಾಟ್ ಸನ್ನಡತೆ? ಏನು ಸನ್ನಡತೆ? ಯಾವನೋ ಒಬ್ಬ ಸಂಸದ ಹೇಳ್ತಾನೆ ಅವರು ಬ್ರಾಹ್ಮಣರಾದ್ದರಿಂದ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೋ,
ಐ ಆಮ್ ನಾಟ್, ನಾನು ಯಾವುದೇ ಜಾತಿ ಮತ್ತು ಧರ್ಮದ ವಿರುದ್ಧ ಹೇಳ್ತಾ ಇಲ್ಲ. ನನಗೆ ಎಲ್ಲ ಜಾತಿ ಧರ್ಮಗಳು ಕೂಡ ಅಷ್ಟೇ. ಅದರ ಪ್ರಶ್ನೆ ಇರೋದು, ಜಾತಿ ಧರ್ಮಗಳನ್ನು ಒಂದು ಶಸ್ತ್ರ ಮಾಡಿಕೊಂಡು, ಒಂದು ವೆಪನ್ ಮಾಡಿಕೊಂಡು ಮಹಿಳೆಯರನ್ನೇ ಯಾಕೆ ಗುರಿ ಮಾಡ್ತೀವಿ? ಯಾಕೆ ಹಿಂದೂ ಮಹಿಳೆ ಇರಲಿ, ಮುಸ್ಲಿಂ ಮಹಿಳೆ ಇರಲಿ, ದಲಿತ ಮಹಿಳೆ ಇರಲಿ, ಬ್ರಾಹ್ಮಣ ಮಹಿಳೆ ಇರಲಿ, ಇದಕ್ಕೇನು ಪರಿಹಾರ? ಇದಕ್ಕೆ ಪರಿಹಾರ ಇಷ್ಟೇ: ಲಿಂಗ ಸಂವೇದನಾಶೀಲತೆಗೊಳಿಸಬೇಕು, ಜನರನ್ನು ಎಜುಕೇಟ್ ಮಾಡಬೇಕು. ಎಜುಕೇಟ್ ಅಂದರೆ ಬರೀ ಪದವಿಗಳನ್ನು ಪಡಿತಕ್ಕಂಥದ್ದು ಅಲ್ಲ, ಅದು ವಿವೇಕ ಬೆಳೆಸಬೇಕು, ಒಂದು ನಿಸರ್ಗ ವಿವೇಕ ಬೆಳೆಸಬೇಕು, ಒಂದು ತಿಳುವಳಿಕೆ ಕೊಡಬೇಕು. ಧರ್ಮ ಮತ್ತು ಜಾತಿಗಳ ಶಕ್ತಿ ಏನು, ಅವುಗಳ ಮಿತಿ ಏನು, ಅದನ್ನು ತಿಳಿಸಿ ಹೇಳ್ಬೇಕಲ್ಲ ಜನರಿಗೆ. ಆ ದಿಶೆಯಲ್ಲಿ ಪ್ರಯತ್ನಗಳಾಗಬೇಕಲ್ಲ. ಇಲ್ಲ, ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕೇವಲ ಮತ ರಾಜಕಾರಣ, ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕೇವಲ ಕೋಮುವಾದೀಕರಣ, ಬಂಡವಾಳಶಾಹಿಗಳಿಗೆ. ಇದ್ರ ಹಿಂದಿರ್ತಕ್ಕಂಥ ಹುನ್ನಾರೇನು? ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ತಮಗೆ ಲಾಭ ದೋಚ್ಕೋಬೇಕು. ತಮಗೆ ಲಾಭ ದೋಚ್ಕೋಬೇಕಂದ್ರೆ ಜನರನ್ನು ಧರ್ಮ ಜಾತಿ ಅಮಲ್ನಲ್ಲಿ ತೇಲಿಸಿಬಿಡ್ಬೇಕು. ಸೊ ಆ ಧರ್ಮ ಜಾತಿ ಅಮಲ್ ಪ್ರಾರಂಭ ಆಯ್ತಂದ್ರೆ ಅದಕ್ಕೆ ಪ್ರಥಮ ಬಲಿ ಆಗ್ತಕ್ಕಂಥವ್ರು ಯಾರು? ಮಹಿಳೆಯರು. ಕಾರ್ಯಕ್ರಮ ಮಾಡಿವಿ ಸರ್. ಇಲ್ಲ, ಇದು ಸಭೆಯಲ್ಲಿ ಇಲ್ಲ, ಇದು ಸಮಾವೇಶ. ಯಾರು ಬರ್ತಾರೆ? ಈಗ ಆ್ಯಕ್ಚುಲಿ ಇವತ್ತು ಸುಭಾಷಿಣಿ ಎಲಿ ಅಂತೇಳಿ ನಮ್ಮ ಜನವಾದಿ ಮಹಿಳಾ ಸಂಘಟನೆಯ ಕೇಂದ್ರದ ಉಪಾಧ್ಯಕ್ಷರು ಬರಬೇಕಾಗಿತ್ತು. ಅವರು MP ಇದ್ರು, ನಿಮ್ಗೆ ಗೊತ್ತದೆ, ಸುಭಾಷಿಣಿ ಎಲಿ ಅಂತ. ಸುಭಾಷಿಣಿ ಎಲಿ ಅವರು ಟ್ರೈನ್ ಹತ್ತಿದ್ರು. ಇದಕ್ಕಿದ್ದಂಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಟ್ರೈನನ್ನು ಮಧ್ಯೆ ಇದು ಮಾಡಿ ಇಳಿಸಿ ಅವರು ವಾಪಸ್ ಹೋಗ್ಬೇಕಾಯ್ತು. ಅವ್ರು ಹೇಳ್ಯಾರ, ಇನ್ನು 1 ತಿಂಗಳು 2 ತಿಂಗಳು ನಾನು ಖಂಡಿತ ಅಂದ್ರೆ ಎಷ್ಟು ಜನ ಮಹಿಳೆಯರು ಸೇರ್ತಾರೆ? ಈಗ ಒಂದು 500 ಜನ ಮಹಿಳೆಯರು ಸೇರ್ತಾರೆ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ. ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತ ಹಳ್ಳಿ ಪಳ್ಳಿಯಿಂದಲೂ ಕೂಡ ನಮ್ಮ ಮಹಿಳಾ ಸಂಘಟನೆಯ ಎಲ್ಲ ಕಾರ್ಯಕರ್ತರಿದ್ದಾರೆ. ಇಲ್ಲಿ ಹಜೇರಿಯವರಿದ್ದಾರೆ, ಕಾರ್ಯದರ್ಶಿ ಅಧ್ಯಕ್ಷರಿದ್ದಾರೆ, ಭಾರತಿ ವಾಲಿ ಇವರಂತೂ ನಿಮ್ಗೆ ಗೊತ್ತೇ ಇದೆ, ಸುರೇಖಾ ಅವ್ರಿಗೆ ಗೊತ್ತಿದೆ, ರಾಜ್ಮಾ ಗೊತ್ತಿದ್ದಾರೆ, ಹೌದಾ ನಿಮ್ಗೆ? ಹೀಗೆ ನಮ್ಮೆಲ್ಲ ಕಾರ್ಯಕರ್ತೆಯರು ಕಳೆದ 10-15 ದಿವಸಗಳಿಂದಲೂ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ನಮ್ಮ ಯೂನಿಟ್ಗಳಿವೆ, ಎಲ್ಲೆಲ್ಲಿ ನಮ್ಮ ಘಟಕಗಳಿವೆ, ಅದರ ಮಧ್ಯದಲ್ಲಿ ಹೋಗಿ ಪ್ರಚಾರ ಮಾಡ್ಯಾರ. ಬರ್ತಾರೆ ಹೆಣ್ಮಕ್ಳು, ಗೊತ್ತಿದೆ, ಹೆಣ್ಮಕ್ಳು ಬರ್ತಾರೆ. ಅವ್ರ ಸಮಸ್ಯೆಗಳನ್ನು ಸ್ಪಂದಿಸಿದಾಗ ಖಂಡಿತ ಬರ್ತಾರೆ. ಯಾವಾಗದ ಮೇಡಮ್ ಫಂಕ್ಷನ್? ಈಗ ನಾವು ಆ್ಯಕ್ಚುಲಿ 11 ಗಂಟೆಗೆ ಅಂತ ಇಟ್ಟಿದ್ದೇವೆ ಸರ್. ಅದು ನಿಮ್ಮ ಪ್ರಶ್ನೆ